ಗ್ರಾಚಾರ ನೆಟ್ಟಿಗಿಲ್ದೇ ಇದ್ರೆ ಕೋರ್ಟಿಗೆ ನಾವೇ ಹೋಗಿ ನಾವೇ ಫೈನ್ ಕಟ್ಟೋದು ಅಂದರೆ ಇದೇ ಆಗಿರಬೇಕು. ಇತ್ತೀಚೆಗಷ್ಟೇ ಲಕ್ನೋವಲ್ಲಿ ಒಬ್ಬ ಕನ್ಸ್ಯೂಮರ್ಗೆ 10 ಲಕ್ಷ ಇನ್ಶೂರೆನ್ಸ್ ಕಂಪನಿಗೆ ನೀವು ಫೈನನ್ನು ಕಟ್ಟಬೇಕು ಅಂತ ಹೇಳಲಾಗಿದೆ. ಇಲ್ಲಿ ವಿಷಯ ಏನಾಗಿತ್ತು ಅಂತಂದರೆ, ಒಬ್ಬ ಮರ್ಸಿಡೀಸ್ ಬೆನ್ಸ್ ಕಳ್ತನ ಆಗಿತ್ತು ಅಂತ ICICI ಕಂಪನಿ ಇನ್ಶೂರೆನ್ಸ್ ವಿರುದ್ಧ ಕ್ಲೇಮನ್ನು 29 ಲಕ್ಷ ರೂಪಾಯಿ ಕ್ಲೇಮನ್ನು ಹಾಕಿದ್ರು. ಆದರೆ ಕಂಪನಿಯವರು ಏನು ಹೇಳಿದರು ಅಂತಂದರೆ, ನಿಮ್ಮ ನೆಗ್ಲಿಜೆನ್ಸಿಂದ ಇದು ಆಗಿದೆ, ಹಾಗಾಗಿ ನಾವು ಇನ್ಶೂರೆನ್ಸ್ನ ಕೊಡೋಕ್ಕಾಗಲ್ಲ ಅಂತ ಇದನ್ನ ರಿಜೆಕ್ಟ್ ಮಾಡಿದರು. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಗೊತ್ತಾಯಿತು ಇವರು ತಗೊಂಡಿದ್ದೇ ಸೆಕೆಂಡ್ ಹ್ಯಾಂಡ್ ಕಾರ್ ಆಗಿತ್ತು. ಅದಕ್ಕೆ ಅವರ ಇನ್ವೆಸ್ಟ್ಮೆಂಟೇ ಸುಮಾರು 3 ಲಕ್ಷ ಅಷ್ಟೇ ಆಗಿತ್ತು. ಆದರೆ ಕಾರ್ ಕಳ್ತನ ಆಗಿದ್ದಕ್ಕೆ ಇನ್ಶೂರೆನ್ಸ್ ಕಂಪನಿಗಿಂತ ಹೆಚ್ಚು ದುಡ್ಡನ್ನು ಪಡೆಯುವ ಉದ್ದೇಶದಿಂದ 28 ಲಕ್ಷ ರೂಪಾಯಿ ಕ್ಲೇಮ್ ಮಾಡಿ ಅದು ರಿಜೆಕ್ಟ್ ಆದಾಗ ಕನ್ಸ್ಯೂಮರ್ ಕಂಪ್ಲೇಂಟ್ ಕೊಟ್ಟು ಕೇಸ್ ಕೂಡ ಹಾಕಿದ್ರು ಅಂತ. ಇದೇ ಕಾರಣಕ್ಕೆ ಹೀಗೆ ಇನ್ಶೂರೆನ್ಸ್ ಕಂಪನಿಗಳಿಗೆ ಮೋಸ ಆಗಬಾರ್ದು ಅಂತಾನೆ ಲಕ್ನೋ ಸ್ಟೇಟ್ ಕನ್ಸ್ಯೂಮರ್ ಫೋರಂ ಯಾರು ಕಂಪ್ಲೇಂಟನ್ನು ಕೊಟ್ಟಿದ್ರು ಅವರಿಗೇನೆ 10 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ.